ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಬ್ಲಾಸ್ಟ್ ಪ್ರಕರಣದ ವಿಚಾರವಾಗಿ ಇದೀಗ ಉಗ್ರ ಡಾಕ್ಟರ್ ಉಮರ್ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಬ್ಲಾಸ್ಟ್ ಪ್ರಕರಣದ ವಿಚಾರವಾಗಿ ಆತನ ಚಲನವಲನ ಉಗ್ರ ಉಮರ್ ಏನಿರ್ತಾನೆ ಡಾಕ್ಟರ್ ಉಮರ್ ಆತನ ಚಲನವಲನ ಎಲ್ಲವೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ಮತ್ತೊಂದು ಎಕ್ಸ್ಕ್ಲೂಸಿವ್ ಫುಟೇಜಸ್ ಲಭ್ಯ ಆಗಿದೆ. ಬದರ್ಪುರಿಟಿಯಲ್ಲಿ ಸುನ್ಹೇರಿಯಾ ಮಸೀದಿಯಲ್ಲಿದ್ದಂತಹ ಉಗ್ರ ಡಾಕ್ಟರ್ ಉಮರ್ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯ ಆಗಿರುವಂಥದ್ದು. ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಬ್ಲಾಸ್ಟ್ ಪ್ರಕರಣದ ವಿಚಾರವಾಗಿ ಇದೀಗ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಆತ ಓಡಾಡಿದಂತಹ ಜಾಗ ಸಿಸಿಟಿವಿ ಫುಟೇಜಸ್ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯ ಆಗಿದೆ. ಬಿಫೋರ್ ಬ್ಲಾಸ್ಟ್ಗೂ ಮುಂಚೆ ಆತ ಹತ್ತತ್ರ 3 ತಾಸು ಮಸೀದಿಯಲ್ಲಿ ನಮಾಜನ್ನ ಮಾಡಿರ್ತಾನೆ. ಆತ ಮಸೀದಿಯೊಳಗೆ ಹೋಗುವಂತಹ ದೃಶ್ಯ, ಆಚೆ ಬರುವಂತಹ ದೃಶ್ಯ ಎರಡೂ ಕೂಡ ಲಭ್ಯ ಆಗಿದೆ. ಜೊತೆಗೆ ಆತ ಎಲ್ಲೆಲ್ಲಿ ಓಡಾಡಿದ್ದಾನೆ ಸುನೇರಿಯಾದಲ್ಲಿ ಎಲ್ಲವೂ ಕೂಡ ಲಭ್ಯ ಆಗಿರುವಂಥದ್ದು. ಚಲನವಲನ ಎಲ್ಲವೂ ಕೂಡ ಸರಿಯಾಗಿದೆ. ದೆಹಲಿಯ ಕೆಂಪುಕೋಟೆ ಬಳಿ ನಡೆದಿರುವಂತಹ ಕಾರ್ ಬ್ಲಾಸ್ಟ್ ಪ್ರಕರಣದ ವಿಚಾರವಾಗಿ ಇದೀಗ ಸ್ಫೋಟಕ ಮಾಹಿತಿಗಳು ಹೊರ ಬೀಳ್ತಾನೆ ಇದೆ. ಡಾಕ್ಟರ್ ಉಗ್ರ ಉಮರ್ ಎಲ್ಲೆಲ್ಲಿ ಓಡಾಡಿದ್ದ, ಮಸೀದಿಯಲ್ಲಿದ್ದಂತಹ ಉಗ್ರ ಉಮರ್ ಆ ದೃಶ್ಯ ಕೂಡ ಲಭ್ಯ ಆಗಿದೆ. ಈ ಒಂದು ಪ್ರಕರಣದ ವಿಚಾರವಾಗಿ ಇದೀಗ ಸ್ಫೋಟಕ್ಕೂ ಮುನ್ನ ನಮಾಜ್ ಮಾಡಿದ್ದ ಉಗ್ರ ಉಮರ್ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಆತ ಮಸೀದಿಗೆ ಹೋಗುವಂತಹ ದೃಶ್ಯ ಹಾಗೆ ವಾಪಸ್ ಆಗುವಂತಹ ದೃಶ್ಯ ಎಲ್ಲವೂ ಕೂಡ ಲಭ್ಯ ಆಗಿದೆ. ದಿಲ್ಲಿಯ ರಾಮ್ಲೀಲಾ ಹತ್ತಿರ ಇರುವಂತಹ ಮಸೀದಿ ಬರೋಬ್ಬರಿ 3 ಗಂಟೆ ಕಾಲ ಅಲ್ಲೇ ಕಳೆದಿರ್ತಾನೆ. ಕಾರನ್ನ ಪಾರ್ಕ್ ಮಾಡಿ ಮಸೀದಿಗೆ ತೆರಳಿರ್ತಾನೆ ಉಗ್ರ ಉಮರ್. ನಿಜಾಮುದ್ದೀನ್ ಪ್ರದೇಶದ ಜಮಾತ್ ಮಸೀದಿ ದೇಶವ್ಯಾಪಿ ಸ್ಫೋಟ ನಡೆಸೋದಕ್ಕೆ ಪ್ಲಾನ್ ಅನ್ನು ಕೂಡ ಈ ರಕ್ಕಸ ರೂಪಿಸಿರ್ತಾನೆ ಅನ್ನುವಂತಹ ಮಾಹಿತಿ ಇದೆ. ಕಂಪ್ಲೀಟ್ ಆದಂತಹ ಆ ಉಗ್ರ ಉಮರ್ ನಬಿ ಮೊಹಮ್ಮದ್ ಏನಿದ್ದಾನೆ ಆತ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಓಡಾಡ್ತಾ ಇರುವಂತಹ ಚಲನವಲನಗಳೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾದಂತಹ ಫುಟೇಜಸ್ ಗಮನಿಸ್ತಾ ಇದ್ದೀರಾ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಉಗ್ರ ಉಮರ್ ಓಡಾಡ್ತಾ ಇರುವಂತಹ ದೃಶ್ಯಗಳು. ದಿಲ್ಲಿಯ ರಾಮ್ಲೀಲಾ ಬಳಿ ಇರುವಂತಹ ಮಸೀದಿಗೆ ಆತ ಹೋಗಿರ್ತಾನೆ. ಸ್ಫೋಟಕ್ಕೂ ಮುಂಚೆ ಕಾರನ್ನ ಪಾರ್ಕ್ ಮಾಡಿರ್ತಾನೆ. ಒಂದು ಕಡೆ ನೋಡ್ತಾ ಇರಬಹುದು ಕಾರನ್ನ ಪಾರ್ಕ್ ಮಾಡಿ ಮಸೀದಿಗೆ ಹೋಗಿ 3 ತಾಸು ಅಲ್ಲೇ ನಮಾಜನ್ನ ಮಾಡಿ ಆಚೆ ಬಂದಿರ್ತಾನೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಹೇಳ್ತಾ ಇದ್ರು ಅಲ್ಲಿ ಮೈಂಡ್ ವಾಶ್ ಮಾಡಲಾಗತ್ತೆ ಎಲ್ರನ್ನೂ ಕೂಡ. ಅಂದ್ರೆ ನೀವು ಸತ್ತು ಸ್ವರ್ಗ ಸೇರ್ತೀರಾ, ಈ ಉಗ್ರ ಕೃತ್ಯದ ಬಗ್ಗೆನೇ ಬೋಧನೆ ಮಾಡಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಕೂಡ ಇದೆ. ಅಲ್ಲಿ ನಿಮ್ಮನ್ನ 22 ಕನ್ಯೆಯರು ವೆಲ್ಕಮ್ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಮೈಂಡ್ ವಾಶ್ ಮಾಡಿ ಅವರನ್ನ ಅಕೃತ್ಯಗಳಲ್ಲಿ ಭಾಗಿಯಾಗುವಂತೆ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ನಮ್ಮ ಪ್ರತಿನಿಧಿ ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಮಸೀದಿಯಲ್ಲೇ 3 ಗಂಟೆಗಳ ಕಾಲ ಆತ ಏನು ಮಾಡಿರಬಹುದು, ನಮಾಜ್ ಜೊತೆಗೆ ಯಾರ್ದೆಲ್ಲ ಮೈಂಡ್ ರಿಫ್ರೆಶ್ ಮಾಡಿರಬಹುದು, ಎಲ್ಲವನ್ನೂ ಕೂಡ ಕಲೆ ಹಾಕುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಮಸೀದಿಯಲ್ಲಿದ್ದಂತಹ ಉಗ್ರ ಉಮರ್ನ ದೃಶ್ಯಾವಳಿಗಳನ್ನ ನೀವು ಪರದೆಯ ಮೇಲೆ ಗಮನಿಸ್ತಾ ಇರುವಂಥದ್ದು. ಆತನ ಚಲನವಲನಗಳೆಲ್ಲವೂ ಕೂಡ ದ್ವೇಷವ್ಯಾಪಿ ಸ್ಫೋಟ ನಡೆಸೋದಕ್ಕೆ ಆತ ಸಂಚನ ಮಾಡಿದ್ನಾ ಅಲ್ಲಿನೇ ಅನ್ನುವಂತಹ ಸಂಶಯ ಮೂಡ್ತಾ ಇದೆ. ದೆಹಲಿಯ ಕೆಂಪುಕೋಟೆ ನಿಯರ್ಲಿ ಏನು ಮೆಟ್ರೋ ಸ್ಟೇಷನ್ ಇತ್ತು ಅದು ಕೂಡ ಈಗ ಬಂದ್ ಆಗಿರುವಂಥದ್ದು. ಮೆಟ್ರೋವನ್ನ ಸ್ಥಗಿತ ಮಾಡಲಾಗಿದೆ ಸದ್ಯಕ್ಕೆ. ಎಚ್ಚರಿಕೆ ಸಂದೇಶ ಕೂಡ ರವಾನಿಸಲಾಗ್ತಾ ಇದೆ. ಮತ್ತೊಂದು ಬ್ಲಾಸ್ಟ್ ಕೂಡ ನೈಋತ್ಯ ಭಾಗದಲ್ಲಿ ಜನರು ಬೆಚ್ಚಿ ಬೀಳುವಂತೆ ಮಾಡ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ